ನಮ್ಮ ಜೊತೆಗೆ ಗಿಲ್ಲಿ ಅವರ ಅಭಿಮಾನಿ ಶಶಿಕುಮಾರ್ ಅವರು ಇದ್ದಾರೆ, ಮಾತನಾಡಿಸ್ತಾ ಇದ್ವಿ. ಮುಂದುವರಿಸ್ತಾ ಹೋಗ್ತೀವಿ. ಶಶಿಕುಮಾರ್ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ಗಿಲ್ಲಿ ಅಂದರೆ ಯಾಕೆ ಇಷ್ಟ ಮತ್ತು ಎಷ್ಟು ಇಷ್ಟ ಅಂಥೇಳಿ. ಬಟ್ ಬಿಗ್ ಬಾಸ್ ಮನೆಗೆ ಹೋಗಬೇಕಾಗುವಂಥದ್ದು ಎಲ್ಲರ ಕನಸಾಗಿರುತ್ತೆ. ನೀವು ಹೋಗಿದ್ರಿ, ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಗಿಲ್ಲಿ ಗುರುತಿಸಿ ನಿಮ್ಮನ್ನು ಮಾತನಾಡಿಸಿದ್ರು. ಎಷ್ಟು ಖುಷಿ ಇದೆ ನಿಮಗೆ ಅದು ಅಂಥೇಳಿ? ತುಂಬ ಖುಷಿ ಆಯಿತು ಸರ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೆಗೆ ಬಂದು ಹೇಳಿದೆ, ಮನೆಯವರೆಲ್ಲ ನೋಡಿದ್ರು, ಎಲ್ಲ ತುಂಬ ಖುಷಿಪಟ್ಟರು ಮನೇಲಿ. ನಮ್ಮ ಮಗನೂ ತುಂಬ ಖುಷಿಪಟ್ಟ. ಅವನು ಕಾಲೇಜಲ್ಲಿ ಎಲ್ಲ ಹೇಳ್ಕೊಂಡಿದ್ದಾನೆ, ಅಲ್ಲೂ ತುಂಬ ಖುಷಿಪಟ್ರಂತೆ. ಈಗ ಗಿಲ್ಲಿ ಗೆಲ್ಲೋದು ಪಕ್ಕ. ಇನ್ನು ನಮ್ಮ ಮಗಳು ಅವಳು ಸ್ಕೂಲಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಮಾತಾಡಿ. ಮನೇಲಿ ಮತ್ತೆ ನಮ್ಮ ಮಿಸ್ಸಸ್ ಅವರೆಲ್ಲ ಹೇಳ್ಕೊಂಡಿದ್ದಾರೆ, ಅವರ ರಿಲೇಷನ್ಗಳ ಎಲ್ಲರೂ ಹೇಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಎಲ್ಲ ಫುಲ್ ಖುಷಿ ಪಟ್ಟಿದ್ದಾರೆ. ಈಗ ಎಲ್ಲರೂ ಹೇಳ್ತಾ ಇರೋದು ಶಶಿಕುಮಾರ್ ಅವರೇ, ಗಿಲ್ಲಿ ಗೆಲ್ಲೋದೇ ಪಕ್ಕ ಅಂಥೇಳಿ, ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂಥೇಳಿ. ಗಿಲ್ಲಿ ಗೆದ್ರೆ ನಿಮ್ಮನ್ನ ಭೇಟಿ ಆಗೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದನ್ನ ಎಪಿಸೋಡಲ್ಲೂ ಕೂಡ ಹೇಳಿದ್ರು. ಗಿಲ್ಲಿ ಬಂದ್ರೆ ಹೆಂಗೆ ವೆಲ್ಕಮ್ ಮಾಡ್ಕೊಳ್ತೀರಿ ಮನೆಗೆ? ಹೌದು ಸರ್, ಅದನ್ನ ಎಲ್ಲಾನು ಅಂದ್ಕೊಂಡಿದ್ದೀವಿ, ಎಲ್ಲ ಥರನೂ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದಿದ ತಕ್ಷಣವೇ ನಾವು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ಸರ್. ಫೈನಲ್ಗೆ ಹೋಗಲ್ವಾ ನೀವು ನೋಡೋದಕ್ಕೆ ಶಶಿಕುಮಾರ್ ಅವರೇ? ಫಿನಾಲೆ ನೋಡೋಕೆ ಹೋಗಲ್ವಾ ಮೇಡಮ್? ಇವಾಗ ನಿಮ್ಮ ಈ ನ್ಯೂಸ್ ಕಡೆಯಿಂದ ನಮ್ಗೆ ಏನಾದ್ರು ಅಲ್ಲಿ ಗಂಟ ಹೋದ್ರೆ ನಾವು ಹೋಗ್ತೀವಿ ಮೇಡಮ್, 100%. ಕೇಳ್ಕೊಳ್ಳಿ, ಗಿಲ್ಲಿ ಅಭಿಮಾನಿ ನಾನು. ಇವಾಗ ನಿಮ್ಮ ಕಡೆಯಿಂದ ಏನಾದರೂ ಆದರೆ ಟಿಕೆಟ್ ಸಿಕ್ಕಿದ್ರೆ ನಮಗೆ 100% ಹೋಗ್ತೀನಿ ಮೇಡಮ್. ಕೇಳ್ಕೊಳ್ಳಿ, ವೇದಿಕೆ ಇದೆ, ಕೇಳ್ಕೊಳ್ಳಿ. ಫಿನಾಲೆಗೆ ನಾನು ನೋಡಬೇಕು, ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಅದನ್ನೇ ಕೇಳ್ತೇನೆ. ಸುದೀಪ್ ಸರ್ ಇದನ್ನು ನೋಡ್ತಾ ಇದ್ರೆ ನ್ಯೂಸು, ಸರ್ ನಮ್ಮನ್ನು ಬರೋಳ್ಕೊಳ್ಳಿ, ನಾವು ಬರ್ತೀವಿ, ದಯವಿಟ್ಟು ನಮಗೂ ಒಂದು ಇದು ಕೊಡಿ, ಬರ್ತೀವಿ ನಾವು. ನಿಮಗೆ ಆಕ್ಟಿಂಗ್ ಫೀಲ್ಡ್ ಇಷ್ಟ ಇಲ್ವಾ ಶಶಿಕುಮಾರ್ ಅವರೇ? ಇಲ್ಲ ಮೇಡಮ್, ನಮಗೆಲ್ಲ ಅದೇ ಇಲ್ಲ ಮೇಡಮ್, ನಾವು ಮೆಕ್ಯಾನಿಕ್ಕು ಮೇಡಮ್. ನಿಮ್ಮ ಮನೇಲಿ ಮಕ್ಕಳಿಗೆ? ಮಗನಿಗೆ ತುಂಬ ಇದೆ, ಮಗಳಿಗೂ ತುಂಬ ಇದೆ ಮೇಡಮ್. ಈ ಗಿಲ್ಲಿ ನಟ ನಿಮ್ಮ ಮನೆಗೆ ಬಂದ್ಮೇಲೆ ಅವ್ರಿಗೆ ಹೇಳ್ತೀರಾ? ನಮ್ಮ ಮಗ ಡ್ಯಾನ್ಸು ಹೇಳ್ತೀನಿ ಮೇಡಮ್, ನೋಡೋಣ. ಅವ್ರೇನಾದರೂ ಓಕೆ ಅಂತಂದರೆ ಕಳಿಸ್ಕೊಡ್ತೀನಿ ಮೇಡಮ್ ನನ್ನ ಮಗನ್ನ. ಮಗ ಮಗಳು ಇಬ್ಬರಿಗೂ ಇಷ್ಟ ಇದೆಯಾ? ಅವನಿಗೆ ತುಂಬ ಆ್ಯಕ್ಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ನಿಮ್ಮ ಟ್ಯಾಟು ನೋಡ್ಬಿಟ್ಟು ನಿಮ್ಮ ಊರಲ್ಲಿ ಎಲ್ಲ ಪಾಸಿಟಿವ್ ಆಗೇ ಕೇಳಿದ್ರ? ಖುಷಿ ಪಟ್ರಿ? ಎಲ್ಲರೂ ಖುಷಿ ಪಟ್ರ ಅಥವಾ ಯಾರಾದರೂ ಕೇಳಿದ್ರ ಯಾಕೆ ಬೇಕಿತ್ತು ಇವೆಲ್ಲ ಅಂತೆಲ್ಲ ಯಾರಾದರೂ ಕೇಳಿದ್ರ? ಯಾರು ಬ್ಯಾಡ್ ಕಮೆಂಟ್ಸ್ ಅಂತ ಮಾಡಿಲ್ಲ ಮೇಡಮ್, ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಆಮೇಲೆ ನಮ್ಮೂರಲ್ಲಿ ಯಜಮಾನರುಗಳೆಲ್ಲ ಹೇಳಿದಾರಂತೆ, ನಮ್ಮೂರ ಹೆಸರು ಉಳಿಸ್ಬಿಟ್ಟ ಬಿಡು ನಮ್ಮ ಹುಡುಗ ಅಂತ ಹೇಳಿದಾರಂತೆ ಎಲ್ಲರೂ. ಇವಾಗ ನಾನು ಹೋಗೋದನ್ನೇ ಕಾಯ್ತಾ ಇದ್ದಾರೆ ಮೇಡಮ್ ಅಲ್ಲಿ. ನಿಮ್ಮ ಜೊತೆಗೆ ಫುಲ್ ಫೋಟೋ ವಿಡಿಯೋ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ ನಿಮ್ಮ ಊರು ಹುಡುಗರು? ಮಾಡ್ತಾ ಇದ್ದಾರೆ ಮೇಡಮ್, ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲೂ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲೂ ಮಾಡ್ತಾ ಇದ್ದಾರೆ. ತುಂಬ ರೀಲ್ಸ್ ಮಾಡ್ತಾ ಇದ್ದಾರೆ ನಂದೆಲ್ಲ ಹಾಕೊಂಡು. ಈಗ ತುಂಬ ಜನ ಹೇಳ್ತಾರೆ ಗೊತ್ತಾ, ಯಾರ್ದಾದ್ರೂ ಸೆಲೆಬ್ರಿಟಿಗಳದ್ದು ಸ್ಟಾರ್ಗಳದ್ದು ಟ್ಯಾಟೂ ಹಾಕಿಸ್ಕೊಂಡಾಗ ಇವ್ರ ಅಪ್ಪ ಅಮ್ಮನ ಟ್ಯಾಟೂ ಹಾಕಿಸ್ಕೊಳ್ಳಿಲ್ಲ, ಇವ್ರ ಮಕ್ಳದ್ದು ಹಾಕಿಸ್ಕೊಳ್ಳಿಲ್ಲ, ಯಾವುದೋ ಸ್ಟಾರ್ದು ಹಾಕಿಸ್ಕೊಂಡ್ಬಿಟ್ರು, ಇವ್ರು ಹಂಗೆ ಇವ್ರು ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ? ಮೇಡಮ್, ನನಗೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಚಿರುಣಿಯಾಗಿದ್ದೀನಿ, ಅವ್ರಿಗೆ ಅವ್ರ ಹತ್ರ ಏನಿಲ್ಲ. ಆದರೆ ನಮ್ಮ ಇಡೀ ಫ್ಯಾಮಿಲಿಗೆ ಗೊತ್ತು, ನಾನು ಚಿಕ್ಕ ವಯಸ್ಸಿಂದನೂ ನಾನು ವಿಷ್ಣುವರ್ಧನ್ ಅಭಿಮಾನಿ ಅಂತ ಗೊತ್ತು ಮೇಡಮ್. ಅವ್ರು ಯಾರ ಮಾತನ್ನೂ ಕೇಳಲ್ಲ, ಅವನು ವಿಷ್ಣುವರ್ಧನ್ ಏನೂ ಕೇಳಲ್ಲ, ಅವ್ನಿಗೆ ಇಷ್ಟ ಬಂದದ್ದೇ ಮಾಡೋದಂತ ಎಲ್ಲರಿಗೂ ಗೊತ್ತು ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ವಿಷ್ಣುವರ್ಧನ್ ಸ್ಟ್ಯಾಚು ಹಾಕಿದಾಗ ನಮ್ಮ ಮನೇಲಿ ಯಾರೂ ಮಾತಾಡಿಲ್ಲ. ಇವಾಗ ಗಿಲ್ಲಿ ಸ್ಟ್ಯಾಚು ಹಾಕಿದ್ಮೇಲೆ ಯಾರೂ ಏನೂ ಮಾತಾಡಿಲ್ಲ ನನಗೆ. ಬೇರೆಯವ್ರು ಎಲ್ಲರೂ ಮಾತಾಡ್ಕೋತಾರೆ ಮೇಡಮ್, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಮನೇಲಿ ಕರೆಕ್ಟಾಗಿದ್ದಾರಲ್ಲ ಅಷ್ಟು ಸಾಕು ಮೇಡಮ್ ನನಗೆ. ಶಶಿಕುಮಾರ್ ಅವರ ವಿಷ್ಣುವರ್ಧನ್ ಟ್ಯಾಟೂ ಎಲ್ಲ ಹಾಕ್ಸಿದಿರಿ? ಬೇರೆಯವರೆಲ್ಲ ಎಲ್ಲ ತಡ್ಕೊತಾರೆ, ಮಾತಾಡ್ಕೊಳ್ಳಿ ಸರ್. ಶಶಿಕುಮಾರ್ ಅವರ ವಿಷ್ಣುವರ್ಧನ್ ಟ್ಯಾಟೂ ಎಲ್ಲ ಹಾಕ್ಸಿದಿರಿ? ಎದೆ ಮೇಲೆ ಹಾಕ್ಸಿದ್ದೀನಿ ಸರ್. ಓಹೋ, ಕಾಣಿಸ್ತಿದೆಯಲ್ಲ ಸರ್? ಹಾಂ, ಕಾಣಿಸ್ತಾ ಇದೆ. ವಿಷ್ಣುವರ್ಧನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತಾ ಶಶಿಕುಮಾರ್ ಅವರೇ?
ನನಗೆ ಸಿಕ್ಕಲಿಲ್ಲ ಮೇಡಮ್, ಅದೊಂದು ಭಾಗ್ಯ ನಾನು ಪಡ್ಕೊ ಬರಲಿಲ್ಲ ಮೇಡಮ್ ನನಗೆ. ನಾನು ಅದೊಂದು ತುಂಬ ನೊಂದೋಗ್ಬಿಟ್ಟಿದ್ದೀನಿ ಅದರಲ್ಲಿ. ಅಟ್ಲೀಸ್ಟ್ ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿ ಯಾರನ್ನಾದ್ರೂ ಮೀಟ್ ಮಾಡಿ ಹಿಂಗ್ ಟ್ಯಾಟೂ ಹಾಕ್ಸಿದೀನಿ ಅಂತ ಹೇಳಿದ್ರ? ನನ್ನ ತಂದೆನ ಎಷ್ಟು ಪ್ರೀತಿಸ್ತೀನಿ ಅಷ್ಟು ಅವರು ನನಗೆ ತುಂಬ ಇಷ್ಟ. ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿ ಯಾರನ್ನಾದ್ರೂ ಮೀಟ್ ಮಾಡಿ ಅವರು ಒಂದು ತಂದೆ ಸ್ಥಾನದಲ್ಲೇ ನೋಡ್ತಾ ಇದ್ದೀನಿ ನಾನು ಇವತ್ತು ಮೇಡಮ್ ಅವ್ರನ್ನ. ಗೊತ್ತಾಯ್ತು. ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿ ತೋರಿಸಿದ್ರಾ ಈ ಥರ ಟ್ಯಾಟೂ ಹಾಕ್ಸಿದೀನಿ ನಂಗೆ ತುಂಬ ಇಷ್ಟ ಅಂತೆಲ್ಲ ಹೇಳ್ಕೊಳ್ಳೋ ಅವಕಾಶ ಸಿಕ್ಕಿತ್ತಾ? ಮೇಡಮ್ ನಾನು ಇದನ್ನು 20 ವರ್ಷದಿಂದನೇ ಹಾಕಿಸ್ತೆ ಮೇಡಮ್ ನಾನು ಇದನ್ನು. ಆದರೂ ಯಾವತ್ತೂ ನಾನು ಇದನ್ನು ಪಬ್ಲಿಕ್ ಮಾಡ್ಕೊಳ್ಳೇ ಇಲ್ಲ. ಈಗ ಸ್ಟಾರ್ಸೇ ಕೆಲವರು ಹೋಗ್ಲಿಲ್ಲ, ನಾನು ಅದನ್ನು ಪಬ್ಲಿಕ್ ಮಾಡ್ಕೊಳ್ಳಿಲ್ಲ. ಅವ್ರ ಮನೆ ಹತ್ರ ಎಲ್ಲ ಹೋಗಿದ್ದೀನಿ, ಆದರೆ ಯಾವತ್ತೂ ನಾನು ಹೋಗಿ ತೋರಿಸ್ಕೊಳ್ಳಿಲ್ಲ ಮೇಡಮ್. ಈಗ ಈ ಸ್ಟಾರ್ಸೇ ಕೆಲವರು ಹೇಳ್ತಾರಲ್ಲ, ಅಭಿಮಾನ ಅನ್ನೋದು ಹೃದಯದಲ್ಲಿರಲಿ ಮನಸ್ಸಲ್ಲಿರಲಿ ಸಾಕು, ಟ್ಯಾಟೂ ಗೀಟು ಎಲ್ಲ ಹಾಕಿಸ್ಕೋಬೇಡಿ ಅಂತ. ಅವ್ರಿಗೇನು ಹೇಳ್ತೀರಾ? ಮೇಡಮ್ ಅವರು ಹೇಳ್ಕೊಳ್ಳಿ ಮೇಡಮ್, ಅವರು ಇವಾಗ ಏನು ಬೇಕಾದರೂ ಹೇಳ್ಕೊಳ್ಳಿ ಮೇಡಮ್. ನನಗೆ ಬೇರೆಯವ್ರದ್ದೆಲ್ಲ, ನಾವು ಬೇರೆಯವ್ರಿಗೋಸ್ಕರ ನಾವು ಬದುಕು ಮಾಡಿದ್ವಿ ಮೇಡಮ್, ನಮಗೋಸ್ಕರ ನಾವು ಬದುಕಬೇಕು. ಈಗ 1000 ಜನ ಹೇಳ್ತಾರೆ ಅಂದ್ಕೊಂಡು ನಾವು ಬೇರೆ ಜನ ಎಲ್ಲ ಹೇಳ್ತಾರೆ. ಇವಾಗ ನನ್ನ ಪ್ರಾಬ್ಲಮ್ ಇಲ್ಲಿದ್ರೆ ಬೇರೆಯವರೆಲ್ಲ ಬಂದು ಸಾಲ್ವ್ ಮಾಡ್ತಾರೆ ಮೇಡಮ್ ನನಗೆ. ಇವಾಗ ಟ್ಯಾಟೂ ಹಾಕ್ಸ್ಕೊಂಬಿಡ ಅಂತಾರೆ, ನಾನು ತುಂಬ ನಾಳೆ ಕಷ್ಟದಲ್ಲಿ ಇರ್ತೀನಿ, ಅವರೆಲ್ಲ ಬಂದು ಸಾಲ್ವ್ ಮಾಡ್ತಾರಾ? ಯಾರು ಮಾಡಲ್ಲ. ಗಿಲ್ಲಿನೂ ಬಂದು ಸಾಲ್ವ್ ನಮ್ಮ ಅಭಿಮಾನ ನಾನು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಮೇಡಮ್. ಇವಾಗ ಒಬ್ಬ ಮನುಷ್ಯನಿಗೆ ಸಾಲ್ವ್ ಮಾಡಬೇಕು ಅಂತಲೇ ಏನಿಲ್ಲ ಮೇಡಮ್ ನಮಗೆ. ಇವಾಗ ನಾವು ಎಲ್ಲೋ ಒಂದು ದುಃಖದಲ್ಲಿರ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಬಂದು ಖುಷಿ ಪಡಿಸಿದ್ರೆ ಅದೇ ಸಾಕಲ್ವಾ ಮೇಡಮ್ ನಮಗೆ? ಒಬ್ಬ ಮನುಷ್ಯನ ಖುಷಿ ಪಡಿಸಿದ್ರೆ ಅದೇ ಸಾಕಲ್ವಾ ಮೇಡಮ್ ನಮಗೆ? ಅಳ್ಸೋದಕ್ಕೆ 1000 ಜನ ಇರ್ತಾರೆ, ನಗ್ಸಾಕು ಒಬ್ಬ ಇದ್ರೆ ಸಾಕು ಮೇಡಮ್ ನನಗೆ. ಮುಂಚೆ ಎಲ್ಲ ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ರ? ಬೇರೆ ಬೇರೆ ರಿಯಾಲಿಟಿ ಆ ಥರ ಇರೋದು ಯಾವ್ದು ಮೇಡಮ್? ರಿಯಾಲಿಟಿ ಶೋಗಳನ್ನ ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ರ? ಗಿಲ್ಲಿ ಬೇರೆ ಬೇರೆ ರಿಯಾಲಿಟಿ ಶೋನಲ್ಲೆಲ್ಲ ಇದ್ರಲ್ಲ, ಕ್ವಾಟ್ಲೆ ಕಿಚನು, ಎಲ್ಲಾನು ಕಾಮಿಡಿ ಎಲ್ಲ ನೋಡ್ತಾ ಇದ್ದೀವಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಗಿಚ್ಚಿ ಗಿಲ್ಲಿ ಎಲ್ಲ ನೋಡಿದ್ದೀನಿ ಮೇಡಮ್. ಅವಾಗ್ಲಿಂದಲೂ ಇಷ್ಟನಾ ಅವರು? ತುಂಬ ಇಷ್ಟ ಮೇಡಮ್ ನನಗೆ. ನನಗೆ ಅಂತಂದರೆ ಮೇಡಮ್, ನನಗೆ ಇಷ್ಟ ಅಂತ ಯಾವ ರೀತಿ ಇಷ್ಟಪಡ್ತೀನಿ ಅಂತಂದರೆ ಮೇಡಮ್, ನಾವು 100 ಜನದಲ್ಲಿ ಒಬ್ಬ ನಗ್ಸೋರು ಇರ್ತಾನೆ ನೋಡಿ ಮೇಡಮ್, ಆ ಥರದವ್ರನ್ನ ನಾನು ಇಷ್ಟಪಡೋದು. ಅವ್ರ ಕಾಮಿಡಿ ವಿಪರೀತ ಕಾಲ ಎಳೆಯೋ ರೀತಿ ಇರುತ್ತೆ. ನಾನು ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಬಂದಿದ್ದೀನಿ ಮೇಡಮ್. ಅವ್ರು ಅಂತಾರೆ ಮೇಡಮ್, ಯಾರು ಏನಂತಾರೋ, ನಾವು ಹೊರಗಡೆ ಈಗ ನೋಡಿ ಯಾರೇ ಕೇಳಿದ್ರು ಒಂದು TV ಮುಂದೆ ಕೂತ್ಕೊಂಡ್ರೆ ಫುಲ್ಲು ನಗಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಮಾಡ್ತಿರೋ ಎಂಟರ್ಟೈನ್ಮೆಂಟ್ ಮೇಡಮ್ ಹಂಗಿರೋದು ಗಿಲ್ಲಿದು. ಓಕೆ, ಈಗ ಶಶಿಕುಮಾರ್ ಎಷ್ಟು ಜನ ಎಷ್ಟೋ ಪ್ರಾಬ್ಲಮ್ ಇಲ್ಲ. ಒಂದು ಆಟೋ ಡ್ರೈವರ್ ಆಗ್ಬೋದು, ಒಬ್ಬ ಹೇಳಿ ಸರ್. ಅಲ್ಲ, ಈಗ ಶಶಿಕುಮಾರ್ ಅವರೇ ಕಾಮಿಡಿಗೋಸ್ಕರನೇ ಗಿಲ್ಲಿಯನ್ನು ನೋಡ್ತಾ ಇದ್ವಿ, ಒಬ್ಬ ಕೂಲಿ ಈಗ ಬಿಗ್ ಬಾಸ್ ಕೂಡ ಮುಗೀತು, ಮತ್ತೀಗ ಗಿಲ್ಲಿನ ಎಷ್ಟು ಮಿಸ್ ಮಾಡ್ಕೋತೀರಿ? ಮುಂದೆ ಗಿಲ್ಲಿಯನ್ನು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ನಾನು ಅವ್ರನ್ನ ಒಂದು ಕಾಮಿಡಿಯನ್ ಆಗಿ, ಒಂದು ಹೀರೋ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ನೋಡ್ಬೇಕಂತ ತುಂಬ ಆಸೆ ಪಡ್ತಾ ಇದ್ದೀನಿ. ನೋಡೋಣ ಅವ್ರು ಏನಾಗ್ತಾರೆ ಗೊತ್ತಿಲ್ಲ. ರೈಟ್, ಗಿಲ್ಲಿ ನಿಮ್ಮ ಪ್ರಕಾರ ಗೆಲ್ಲಿ ನಿಮ್ಮ ಮನೆಗೆ ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪಬ್ಲಿಕ್ TV ಜೊತೆಗೆ ಮಾತಾಡಿದ್ದಕ್ಕೆ ಶಶಿಕುಮಾರ್ ಅವರೇ. ಇದು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿ ಶಶಿಕುಮಾರ್. ಇಷ್ಟೊತ್ತು ಖುಷಿಯಿಂದ ಏನಕ್ಕೆ ಟ್ಯಾಟೂ ಹಾಕಿಸ್ಕೊಂಡೆ ಅನ್ನೋದನ್ನು ವಿವರಿಸ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ರಿ.